ನೇಣು ಬಿಗಿದಂತಹ ಸ್ಥಿತಿಯಲ್ಲಿ ಗೃಹಿಣೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಈ ಸಾವಿನ ಸುತ್ತ ಸಹಜವಾಗಿಯೇ ಹಲವು ಅನುಮಾನಗಳ ಹುತ್ತ ನಿರ್ಮಾಣವಾಗ್ತಾ ಇದೆ. ರಂಜಿತಾ ಅಂಥೇಳಿ ಮೃತ ಮಹಿಳೆ, 29 ವರ್ಷ ಇವರಿಗೆ. ದೊಡ್ಡಬಸ್ತಿ ರಸ್ತೆಯ ಬಸವೇಶ್ವರ ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಪತಿಯ ವಿರುದ್ಧ ವರದಕ್ಷಿಣೆಯ ಕಿರುಕುಳದ ಆರೋಪ ಕೇಳಿಬಂದಿದೆ. ಪತಿ ಮಧು ಕೊಲೆ ನಡೆಸಿದ್ದಾರೆ ಎನ್ನುವಂತಹ ಅನುಮಾನವನ್ನು ಕೂಡ ಮೃತ ರಂಜಿತಾ ಪೋಷಕರು ಮಾಡ್ತಾ ಇದ್ದಾರೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ದೂರು ಕೂಡ ದಾಖಲಾಗಿರುವಂತಹದ್ದು. ಜ್ಞಾನಭಾರತಿ ಪೊಲೀಸರು ಈಗ ತನಿಖೆಗೆ ಮುಂದಾಗಿರುವಂಥದ್ದು. ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹದ್ದು. ನೀವು ಫೋಟೋವನ್ನು ಗಮನಿಸ್ತಾ ಇದ್ದೀರಲ್ಲ, ಅವರೇ ರಂಜಿತಾ, ಜೊತೆಗೆ ಮಧು. ಇಬ್ಬರು ಕೂಡ ವಿವಾಹವಾಗಿರ್ತಾರೆ. ಅವರಿಗೊಂದು ಮುದ್ದಾದ ಮಗು ಕೂಡ ಇರುತ್ತೆ. ದಾಂಪತ್ಯ ಜೀವನ ಎಲ್ಲವೂ ಕೂಡ ಅಂದ್ಕೊಂಡಂತೆ ಸಾಗ್ತಾ ಇರುತ್ತೆ. ಬಟ್ ಮಧು ಅವರು ನಿರಂತರವಾಗಿ ರಂಜಿತಾ ಅವರ ಮೇಲೆ, ಅವರ ಕುಟುಂಬಸ್ಥರ ಮೇಲೆ ಈ ವರದಕ್ಷಿಣೆಯನ್ನು ತೆಗೆದುಕೊಂಡು ಬಾ ಅಂಥೇಳಿ ಹಿಂಸೆಯನ್ನು ಕೊಡ್ತಾ ಇದ್ರಂತೆ, ಹಿಂಸೆಯನ್ನು ಮಾಡ್ತಾ ಇದ್ರಂತೆ. ಹಾಗಾಗಿಯೇ ಮಧು ಅವರೇ ಕೊಲೆಯನ್ನು ಮಾಡಿ ನೇಣಿಗೆ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನು ಮೃತ ರಂಜಿತಾಳ ಪೋಷಕರು ಮಾಡ್ತಾ ಇರುವಂಥದ್ದು. ರಂಜಿತಾ ಪೋಷಕರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ನನ್ನ ಮಗಳ ಸಾವಿಗೆ ಕಾರಣ ಆಕೆಯ ಗಂಡ, ಅರ್ಥಾತ್ ನಮ್ಮ ಅಳಿಯ ಮಧು ಅಂಥೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ಈ ಅನುಮಾನಾಸ್ಪದ ಸಾವು ಪ್ರಕರಣದ ಸುತ್ತ ಹಲವು ಪ್ರಶ್ನೆಗಳು, ಹಲವು ಅನುಮಾನಗಳು ಉದ್ಭವವಾಗಿದೆ. ಪೊಲೀಸರು ತನಿಖೆಯ ಮೂಲಕ ಅವುಗಳಿಗೆ ಉತ್ತರವನ್ನು ಕಲ್ಪಿಸುವಂತಹ ಕೆಲಸವನ್ನು ಅಥವಾ ಉತ್ತರವನ್ನು ಕಂಡುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಿದೆ. ನಾನು ಬರ್ತೀನಿ ಅಮ್ಮ, ಕರ್ಕೊಂಡು ಹೋಗಮ್ಮ. ನಾನು ಇವತ್ತೆಲ್ಲ ಬಿಟ್ಟು ಹೋಯ್ತಾವಳೆ, ನನ್ನ ಮಗಳು ಒಬ್ಬಳನ್ನ ಬಿಟ್ಟು ಹೋಯ್ತಾವಳೆ. ಒಬ್ಬಳೆ ಹೋಯ್ತಾ ಇದ್ದಲ್ಲವ್ವ, ನಾನು ಬರ್ತೀನಿ. ಹೆಣ್ಮಕ್ಳಿಲ್ಲ ಅವ್ರು ಹೇಳ್ತಿತ್ತು, ಒಂದು ನನಗೆ ಸಾಯಂಕಾಲ ಈಗ ರಾತ್ರಿ 8 ಕಾಲಿಗೆ ಡ್ಯೂಟಿಲಿದ್ದೆ. ಬಂತು ಮಗಳ ಹತ್ರ ಮಾತಾಡ್ತಾಯಿದ್ರು. ರಂಜಿತ್ ಹತ್ರ ಮಾತಾಡ್ತಾ ಅಂತ ಹೇಳ್ತಾಯಿದ್ರು. ಅದು ಸರಿ, ನಾನು ಡ್ಯೂಟಿಗೆ ಓವರ್ ಟೈಮ್ ಮೇಸ್ಟಿಗೆ ಹೋಗ್ತಾಯಿದ್ದೆ. ಸ್ವಲ್ಪ ಬಂತು. ಇದಕ್ಕೆಲ್ಲ ಕಾರಣ ಅವರ ಅಕ್ಕಂದಿರೋ ಅವರಮ್ಮ ಲಕ್ಷ್ಮೀ ದೇವಮ್ಮ ಅಂತ, ಗೋವಿಂದಪ್ಪ. ಇಷ್ಟೆಲ್ಲ ಫುಲ್ ನನಗೆ ಅವನ ಮದುವೆಯಿಂದಲೂ ಬರಲು ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ತಾಯಿದ್ಲು. ನಾನು ಹಂಗೆ ಸೈಟೆಲ್ಲ ಮಾಡಿ ಮದುವೆ ಮಾಡಿದೆ. ತಿರುಗಲು ದುಡ್ಡು ಕೇಳಿದ್ರು, ದುಡ್ಡು ತಗೊಂಬ ಸೈಟ್ ಕೊಡು ಅಂತ ಹೇಳ್ಬಿಟ್ಟು ಟಾರ್ಚರ್ ಕೊಡ್ತಾಯಿದ್ರು. ಹಂಗಾಗಿ ಆಯ್ತು ಬಿಡಮ್ಮ, ಅವಲ್ಲಿ ಮಗನ ಮದುವೆ ಇದೆ, ತಡೆ ಆಯಿತು ಮಲವನಿಗೆ ಮಾಡಿಸಿ ನಾನು ತಂದು ಕೊಡ್ತೀನಿ ಅಂತ ಎಲ್ಲ ಸಮಾಧಾನ ಮಾಡಿದ್ದೆ. ಆದರೂ ಕೂಡ ಇವತ್ತು ಅವರೆಲ್ಲ ಸೇರಿಕೊಂಡು ಅವರೇ ಇದಕ್ಕೆ ಹೊಡೆದು ಸಾಯಿಸಿರದೆ ಅವರು ಹೆಣ್ಣು ಮಕ್ಕಳು ಅವ್ರು ಸಾಯೋಳೆ ಅಲ್ಲ, ಅವಳು ಅಷ್ಟು ಗಂಡು ಅಂತ ಹುಡುಗಿಯದು ಹಂಗೆ ಸಾಗಿದ್ದು. ಅದಕ್ಕೆ ಸೈಟ್ ಬೇಕು, 30 ಲಕ್ಷ ರೂಪಾಯಿ ದುಡ್ಡು ತಗೊಂಬ ಅಂತೇಳಿ ಅವರೆಲ್ಲ ಫುಟ್ ಫ್ಯಾಮಿಲಿನೇ ಬಂದು ಎಲ್ಲರೂ ಇಷ್ಟೊಂದು ಟಾರ್ಚರು ಕೊಟ್ಟಿದ್ದಾರೆ. ನಾವೆಲ್ಲ ತಾಳ್ಕೊಂಡು ಅಷ್ಟು ನಾವೇ ತಾಳ್ಮೆಯಿಂದ ಇದ್ಕೊಂಡು ಕೊಡೋಣ ಅಂತ, ಇನ್ನೂ ಲೋನ್ ತೆಗೆದು ಕೊಡ್ತೀನಿ ಅಂತ ಹೇಳಿದ್ದೆ ಎಲ್ಲ ನೋಡಿ. ಯಾರ ಮೀಸ್ ಉದ್ದೇಶ ಮಾಡ್ಕೊಂಡು ಹೊಡೆದು ಸಾಯಿಸಿ ನ್ಯಾಯ ಹಾಕಿದ್ರು. ಅವಳು ನ್ಯಾಯಕೊಳ್ಳೋ ಹುಡುಗಿನೇ ಅಲ್ಲ. ಅವಳು ಒಂದು 2-3 ಸಲ ಫೋನ್ ಮಾಡಿದ್ಲು, ನಾನೇ ಮಾಡಿದ್ದೆ, ಅವ್ಳು ಮಾಡೋಕ್ಕಲ್ಲ. ಅಲ್ಲಿ ಮಾಡ್ತೀವಿ, ಫೋನ್ ಮಾಡಿದೆ, ಪಾಪ ಹುಷಾರೈತಿ ಅಂತ ಮಲಗಿದೆ ಅಂತ ಹೇಳಿದ್ಲು. ಆಮೇಲೆ ಹಿಂಗೆ ಸಪ್ಪಗೆ ಮಾತಾಡಲಿ ಯಾಕಮ್ಮ ಅಂದೆ. ಹಿಂಗೆ ಮದುವೆ ಫಿಕ್ಸ್ ಆಗಿದ್ದು ಮಗಂದು, ಹಿಂಗೆ ಸೈಡ್ ಹಿಂಗೆಲ್ಲ ಗಲಾಟೆ ಮಾಡ್ತಾವ್ರೆ, ಹಿಂಗೆಲ್ಲ ಮಾಡ್ತಾವ್ರೆ. ಮದುವೆಯಿಂದ ಟಾರ್ಚರ್ ಕೊಟ್ಟು ಬಸ್ಸಲ್ಲಿ ಮದುವೆ ಆಯಿತು. ಮದುವೆ ಆದಾಗ ಸ್ವಲ್ಪ ದಿವಸ ಇನ್ನು ಹೋಗಿಟ್ಟು ಅಷ್ಟೊತ್ತು ಕಾಲೆಯ ಸೈಟ್ ಕೊಡ್ತೀನಿ ಅಂತ ಮಾತಾಡಿದ್ರೆ, ಸೈಟ್ ಕೊಡಿ ಗಂಡು ಮನೆ ಕಳಿಸ್ಬಿಡ್ರಿ ಅಂತ ಹೇಳ್ದೆ, ಅವ್ರ ಅಪ್ಪ ಮನೆ ಕಳಿಸ್ಬಿಡ್ರಿ ಅಂತ. ಆಮೇಲೆ ನಾನು ಒಂದ್ಸಲ ಅವ್ರ ಮನೆಗೂ ಒಂದ್ಸಲ ನ್ಯಾಯ ಕರೆದಿದ್ರು. ಮಧ್ಯಾಹ್ನ ಒಂದ್ಸಲ ಮಾಡಿದ್ದೆ. ಅವಾಗ ಸಪ್ಪಗಿದ್ಲು, ಯಾಕಮ್ಮ ಸಪ್ಪಗಿದ್ಯಾ ಅಂತ. ಪಾಪಕ್ಕೆ ಬೇರೆ ಹುಷಾರಿಲ್ವಲ್ಲ, ಯಾಕಪ್ಪ ಸಪ್ಪಗಿದ್ಯಾ ಅಂದೆ. ಏನಿಲ್ಲ ಕಣಮ್ಮ ಅಂದ್ಲು. ಆಮೇಲೆ ವೀಡಿಯೋ ಕಾಲ್ ಮಾಡಿದಾಗ ಒಟ್ಟಿನ ಸಪ್ಕಿದ್ದು ಇಲ್ಲ ಅವರೇ ಅಂತ ಅಂದ್ಲು. ಅವ್ರೆ ಅಂದಾಗ ಹಿಂಗೆ ಮಾಮೂಲಿ ಸೈಡ್ತು ಮಾಮೂಲಿ ವಿಷಯಕ್ಕೆ ಹಂಗಂಗೆ ಹಿಂಗೆ ಐತೆ ಕಣಮ್ಮ ಅಂತ ಹೇಳಿದ್ಲು. ಇದು ಫೋನ್ ಮಾಡಿದಾಗ ಪಾಪ ಅಂದ್ಬಿಟ್ಟು ನಾನು ಇದೋದ ಕೇಳಿಕೆ ಅಷ್ಟೊತ್ತಿಗೆ ಅಣ್ಣ ಓನರ್ ಇವರು ಅವರೆಲ್ಲ ಹೊಡ್ಬಂದು ಯಾಕೆ ನನಗೆ ಕೇಳಷ್ಟು ಆಗಲೇ ಕೇಳಿಗೆ ಬಿದ್ದೋಗ್ಬಿಟ್ಟೆ. ಅವ್ಳ ಗಂಡನೇ ಹಿಂಗೆ ಅಂತ ಕೇಳಿಸ್ಲಿಲ್ಲ ನನಗೆ. ನಾನು ಏನು ಕೇಳತ್ತಲ್ಮೇಲೆ ಇವ್ರು ಇಸ್ಕೊಂಡ್ರು ನನಗೆ ಕೇಳೋಕ್ಕಾಗಲಿಲ್ಲ. ಪಾಪ ಅಂದ್ಕೊಂಡು ನಾನು ಕೇಳಿಗೆ ಬಿದ್ದೋಂಟದ್ದು ಏನಾಯಿತು ನನ್ನ ಮಗಿಗೇನು ಕೇಳಿಗೆ ಬಿದ್ದೋದೆ. ಅಷ್ಟೊತ್ತಿಗೆ ಇವ್ರು ಹೇಳಿದ್ದೆ ನಂಗೆ ಗೊತ್ತಾಗಿದ್ದು. ನಂಗೆ ಇವಳಿಗೆ ಹಿಂಗಾಗಿದೆ ಅಂತ ನನಗೆ ಗೊತ್ತೇ ಇಲ್ಲ. ಈಗ ಅನ್ಕೊಂಡು ಇಲ್ಲ. ನಾನು ಮದುವೆ ಆಗಿ 5 ವರ್ಷ ಆಗಿತ್ತು. ಆಗ್ಲಿಂದನೂ ಕಷ್ಟಪಡ್ತಿದ್ಲು, ನನಗೆ ಹೇಳ್ತಿರ್ಲಿಲ್ಲ ನಮ್ಮಮ್ಮ. ಈಗ ಸತ್ತ ಮೇಲೆ ಬಾಯ್ ಬಿಡ್ತವ್ರೆ ಎಲ್ಲ. ಈಗ ಸತ್ತ ಮೇಲೆ ಬಾಯ್ ಬಿಡ್ತವ್ರೆ.
30 ಲಕ್ಷ ದುಡ್ಡು ಬೇಕಂತೆ, ಸೈಟ್ ಬೇಕಂತೆ. ಬಸವೇಶ್ವರ ನಗರದಲ್ಲಿ ಸ್ವಂತ ಮನೆ ಐತೆ ಅಂತ ಕೊಟ್ಟು ಮದುವೆ ಮಾಡಿದ್ರು. ಗ್ರ್ಯಾಂಡಾಗಿ 1/4 kg ತಿನ್ನಕ್ಕೆ ಎಲ್ಲ ಮದುವೆ ಮಾಡಿದ್ರು ಜೋರಾಗಿ. ಏನೂ ಇಲ್ಲ, 2 ತಿಂಗ್ಳಿಗೆ 3 ತಿಂಗ್ಳು ಕೆಲಸ ಬಿಟ್ಟು ಬಂದು ಕುತ್ಕೋತಿದ್ದ. ಅದು ಹೇಳಿಲ್ಲ ನನಗೆ, ಅವಳು ಹೇಳಿಲ್ಲ. ನಮ್ಮ ಅಮ್ಮನ ಹತ್ರನೇ ಎಲ್ಲ ಹೇಳ್ಕೊತಿದ್ದು. ಈಗ ಬಸವೇಶ್ವರ ನಗರದಲ್ಲಿರೋ ಮನೆ ಮಾರ್ಕೊಂಡು ಅವ್ರ ಅತ್ತೆ ಹೇಳಿದ್ಲಂತೆ 30 ಲಕ್ಷ ದುಡ್ಡು ತಗೋಬಾ, ಸೈಡ್ ತಗೋಬಾ ಅಂತ. ಇತ್ತಂತೆ, ನನಗೆ ಹೇಳಿರ್ಲಿಲ್ಲ. ಇತ್ತಂತೆ, ನನಗೆ ಹೇಳಿರ್ಲಿಲ್ಲ. ಈಗ ಗೊತ್ತಾಯ್ತೈತೆ ನನಗೆ. ಅವೆಲ್ಲ ಗೊತ್ತಿಲ್ಲ. ನಾನು ಕೆಲಸದಿಂದ ಬಂದೆ, ನಮ್ಮಮ್ಮ ಬಡ್ಕತಿದ್ರು ಅಷ್ಟೇ ಗೊತ್ತಾಯಿತು. ಅದಾದಮೇಲೆ ಇವ್ರು ನನಗೆ ಫೋನ್ ಕೊಟ್ಟರು. ಯಾರು ಅಂದರೆ ಅವನು ಅಂತ ಅಂದರು ನನಗೆ. ಹಾಂ, ಅವನ ಹೆಸರು ಮಧು ಅಂತಾನೆ. ಅದೇ ಏನು ಕೆಲಸನೂ ಇಲ್ಲ, 2 ತಿಂಗ್ಳಿಗೆ 3 ತಿಂಗ್ಳಿಗೆ ಮನೆಗೆ ಬಂದು ಕುತ್ಕೊಬಿಡೋದು. ಅವ್ರು ಈಗ ರೀಸೆಂಟಾಗಿ ಟೀಚರ್ ಕೆಲ್ಸಕ್ಕೆ ಸೇರಿದ್ರು. ನಂಗೆ ಗೊತ್ತಿಲ್ಲ ಏನು ಟೀಚರ್ ಕೆಲ್ಸಕ್ಕೆ ಸೇರಿದ್ಲು ಅಂತ. ಕೊಡೋ ಕಷ್ಟಕ್ಕೆ ಟೀಚರ್ ಕೆಲ್ಸಕ್ಕೆ ಸೇರೋಳು ಅವಳು. ಮಗು ಇತ್ತು, 3 ವರ್ಷದ ಮಗು ಐತೆ. ನಾವು ಬರೋ ವರ್ಷದಲ್ಲಿ ಅಗ್ದಲ್ಲಿ ನೇಣು ಹಾಕಿರೋದು ಕೆಳಗಡೆ ಮಲಗಿಸೋರೆ. ಇರೋದು ಬಸವೇಶ್ವರ ನಗರ, ನಾವಿರೋದು ಹೊಸಕೆರಳ್ಳಿ PS ಕಾಲೇಜ್ ಬ್ಯಾಕ್ ಸೈಡು. ನಾವು ಬರೋಕ್ಕೆ 5-10 ನಿಮಿಷ ಆಯ್ತದೆ. ಬಸವೇಶ್ವರ ನಗರದಿಂದ ಬರೋಕ್ಕೆ ಕರೆಕ್ಟಾಗಿ 15-20 ನಿಮಿಷ ಆಯ್ತದೆ. ನಾವು ಬರೋ ವರ್ಷದಲ್ಲಿ ಅವರೇ